ಉಲ್ತು ಇಡೆ ಪುಟ್ಟ ವೀಕ್ಷಿತ ಓಳು ಬರು ಓಳು ಮಲದ ಮರಿ ಬ್ಲಡ್ ಫ್ಲೋ ಕಮ್ಮಿ ಇದೆ ಅಂತ ಹೇಳಿದ್ರ ಡಾಕ್ಟ್ರು ಹೇಳ್ತಾರೆ ಅಜ್ಜಿಯರ ಕಡೆ ಹೋಗಿ ಪಿನ್ವಲ್ಲಿ ಚಿಕನ್ ರೆಡಿ. ನಮ್ಮ ಬಾಪು ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿದೆ. ಆದರೆ ಸೊಂಟ ನೋವು ಬೆನ್ನು ನೋವಿಗೆಲ್ಲ ಒಳ್ಳೇದಾಗ್ತದೆ. ನೋ ವ್ಲಾಗಿಂಗ್, ಇಟ್ ಡಸಂಟ್ ಲೈಕ್ ವಿಡಿಯೋ ಎಲ್ಲ. ಇದು ನಮ್ಮ ಡಾಕ್ಟರೇಟ್ ಕೊಡೋದಕ್ಕೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಆ್ಯಕ್ಚುಲಿ ಪಾಪು ಯಾರ ಥರ ಅಂತ ಕೇಳ್ತಾ ಇದ್ರಲ್ವಾ. ಉಲ್ತು ಇಡೆ ಪುಟ್ಟ ವೀಕ್ಷಿತ, ಮೂಗು ದೀಪಕ್, ಫೋರ್ ಹೆಡ್ ಮಾಮ ಕಲರ್ ಎನ್ನ ಬರಡು ಪ್ಲೀಸ್ ನಾನಂತಲೂ ಎನ್ನ ಬರಡು ಬರುಡು ಮಾವಿನ ಕಲರ್ ಬರುಡೆ ಇದೆಲ್ಲ ಬಲ್ಲೆ ಅವೇ ಯಾ ಬರ್ತತೆ ಎಲ್ಲ ಇರ್ಬಲ್ಲೆ. ನಮ್ಮ ಅತ್ತಿಗೆದ್ ಕೇಳಿದ್ರ ಪಾಪು ಯಾರ ಥರ ಅಂತ. ಇವಾಗ ನನ್ನ ಚಿಕ್ಕಮ್ಮ ಏನಂತಾರೆ, ಇದೆಲ್ಲನೇ ಬಲ್ಲೆ ನಮ್ಮಲ್ಪ ಬಾಯಿ ವೀಶಲ ಬಾಯಿ ವೀಶಲ ಯಾವ ಬಂತಿ ಜಾಡಲ ಜರ್ಪತಿ ಕೊಲ್ಪೋಡು ಅಲ್ಲ ನೀವು ಒಬ್ಬತ್ತಿಗಳು ಹೇಗಾಗಿ ಹೋಯ್ತು ಇಲ್ಲಪ್ಪ ನನ್ನ ಟೆನ್ಷನ್ ಸ್ವಲ್ಪ ಆಮೇಲೆ ಹೋಗ್ತಾ ಹೋಗ್ತಾ ಅದಕ್ಕೆ ಅಭ್ಯಾಸ ಆಡಿಯದೆ ಆ್ಯಕ್ಚುಲಿ ನನಗೆ ಈ ಕ್ಲಿಪ್ಸ್ ಎಲ್ಲ ಹಾಕೋದು ಮರ್ತೇ ಹೋಗಿತ್ತು. ಸೊ ಐ ಥಾಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ನೀವು ಹೆಂಗಿದ್ರು ಕೇಳ್ತಾ ಇದ್ರಲ್ವ ಪಾಪು ಯಾರ ಥರ ಅಂತ. ಆ್ಯಂಡ್ ತಾತಂದು ಬೇರೆನೇ ಕತೆ, ಹಂಗೆ ಇಟ್ಕೋಬೇಡಿ ಹಿಂಗೆ ಇಟ್ಕೋಬೇಡಿ ಅಂತ. ಡಾಕ್ಟ್ರು ಹೇಳ್ತಾರೆ ಅಂದರೆ ನಮ್ಮ ಸ್ವಲ್ಪ ಹಿಂದಿ ಪದ್ಧತಿ ಅಲ್ಲದೆ ನಾವು ಹೇಳೋದು ಸೊಂಟ ನೋವು ಬಂದ್ಬಿಡ್ತದೆ ಜಲ್ದಿ ಅಪಾರ ವರ್ಷದಲ್ಲಿ. ಮನೇಲಿದ್ದಾಗ ಹಿರಿಯರದು ಈ ಥರ ಸಜೆಷನ್ಸ್ ಬರ್ತಾನೆ ಇರುತ್ತೆ. ಬಟ್ ನಮಗೇನು ಸೂಕ್ತ ಅನಿಸುತ್ತೆ ಅದನ್ನು ಮಾಡಬೇಕು. ಇನ್ನೊಂದೇನು ಅಂದರೆ ಅದೆಲ್ಲ ಸ್ಟಾರ್ಟಿಂಗ್ ಡೇಸ್ ಕ್ಲಿಪ್ಸ್ ಆಯಿತಾ. 7 ವೀಕ್ಸ್ ಇವಾಗ ಪಾಪು ಕಂಪ್ಲೀಟ್ ಆಗಿದೆ. ಸೊ ಇವಾಗ ಇಟ್ಸ್ ಗೆಟಿಂಗ್ ಮಚ್ ಬೆಟರ್. ಆ್ಯಂಡ್ ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಫಾರ್ ಪೋಸ್ಟ್ ಪಾರ್ಟಮ್ ಜರ್ನಿ. ಅಜ್ಜಿಯರ ನಡೆ ಹೋಪಿನ್ವಲ್ಲೆ ಅಜ್ಜಿಯರ ನಡೆ ಹೋಪಿನ್ವಲ್ಲೆ ಪಲ್ಲೆ ಮಾಮನಿಲ್ಲ ಪೋಪಿನ್ ಪಲ್ಲೆ ಮಾಮನಿಲ್ಲ ಪಲ್ಲೆ ಬುಟ್ ಪೂಜೆಲ್ ಪಲ್ಲೆ ಜೂಜ ಪಪ್ಪ ಯಾನ್ ಪೋಪಿ ಪಲ್ಲೆ ಅಜ್ಜಿ ನೋಟು ಯಾನು ಅಂತ ಮಲ್ಲ ಇಲ್ಲ ಪೋಪಿಲ್ಲ ಊರುಡ್ದು ಪೋದು ಬಸ್ ಇಟ್ಕೊಂಡು ಲಗೇಜ್ ಜಿಂಜ ಅದು. ನಮ್ಮ ಅಡಿಗೆಯವರು ಪಾತ್ರೆ ತೊಳೆಯೋರು ಎಲ್ಲ ಹೋಗಿ ಆಯಿತು. ಈಗ ಸ್ವಲ್ಪ ಪಾತ್ರೆ ಉಳಿದಿದೆ, ಅದನ್ನೆಲ್ಲ ನಾನು ರೇಣುಕೆಲ್ಲ ಶೇರ್ ಮಾಡಿ ತೊಳಿತಾ ಇದ್ದೇವೆ. ಅವರಲ್ಲಿ ಸ್ವಲ್ಪ ಗ್ಯಾಸ್ ಕ್ಲೀನ್ ಮಾಡ್ತಿದ್ದಾರೆ. ಅವ್ರದ್ದೊಂದು 2 ಹಿಟ್ಟು ಉಳಿದಿದೆ. ರವೆ ದೋಸೆ ತಡ್ತಾ ಇದ್ದಾರೆ ಅವರು. ಪಾಪ ಮಲಗಿದೆ. ಪಾಪ ಹೇಳ್ಬೇಕಾದ್ರೆ ಈಗ ನಾವೆಲ್ಲ ಇಲ್ಲಿ ಒತ್ತರೆ ಮಾಡಿ ಈಗ ಹೋಗ್ಬೇಕು ಪಾಪ ಹತ್ರ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರವೆ ರೊಟ್ಟಿ, ಜೋಳದ ರೊಟ್ಟಿ ಇದನ್ನೆಲ್ಲ ಮಾಡ್ತೀವಿ ಮನೆಯಲ್ಲಿ. ತುಂಬ ಸಮಯ ಆಗಿತ್ತು ರವೆ ರೊಟ್ಟಿ ಮಾಡಿದೆ. ಸೊ ಇವತ್ತು ಮನೆಯಲ್ಲಿ ಬಿಸಿ ಬಿಸಿ ರವೆ ರೊಟ್ಟಿ. ಐ ರಿಯಲಿ ಲೈಕ್ ಇಟ್. ಈ ಥರ ತರಕಾರಿ ಎಲ್ಲ ಹಾಕಿರ್ತಾರಲ್ಲ ತುಂಬಾ ರುಚಿಯಾಗಿರುತ್ತೆ. ರೇಣುಕಂದು ಇವತ್ತು ಏನು ರೇಣುಕ ರವೆ ರೊಟ್ಟಿ. ನಮಗೆ ನಿನ್ನೆ ಉದ್ದಿನ ಇಟ್ಟಿತ್ತು, ಉದ್ದಿನ ದೋಸೆ ಮತ್ತು ಮೀನು ಸಾರು ನನಗೆ, ಇವರಿಗೆ ರವೆ ರೊಟ್ಟಿ ಮತ್ತು ಚಟ್ನಿ. ಇವತ್ತು ನಮಗೆ ಫ್ರೈಡ್ ರೈಸ್. ಬನ್ನಿ, ಇವತ್ತು ಚಿಕನ್ ಫ್ರೈಡ್ ರೈಸ್ ಮಾಡಬೇಕಂತ ತುಂಬ ದಿನ ಆಯಿತು. ಇವತ್ತು ಚಿಕನ್ ಫ್ರೈಡ್ ರೈಸ್ ಅದಕ್ಕೆ ಮಿಕ್ಸ್ ಮಾಡಬೇಕಿನ್ನು. ರೈಸ್ ಇದೆ ಮತ್ತು ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿ ಅನಿಸುತ್ತೆ. ಮಾಮಿ ಅಮ್ಮ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಮಾಡ್ತಾರೆ. ಫ್ರೈಡ್ ರೈಸ್ ರೆಡಿ. ತುಂಬ ದಿನ ಆಯಿತು, ಮಕ್ಕಳಿಗೆ ಕಳಿಸ್ಲಿಲ್ಲ, ಟೈಮೇ ಇರಲಿಲ್ಲ, ತುಂಬ ಬ್ಯುಸಿ ಇದ್ವಿ. 1 ತಿಂಗಳು ಜಾಸ್ತಿ ಆಯಿತು. ಅದಕ್ಕೆ ಇವತ್ತು ಪ್ರಾನ್ಸ್ ಸಾರು ಮತ್ತು ಚಿಕನ್ ಫ್ರೈಡ್ ರೈಸ್ ಮತ್ತು ಕಬಾಬ್ ಮಸಾಲ ಹಾಕಿಟ್ಟಿದ್ದೇನೆ, ಚಿಕನ್ ಕಬಾಬು. ಅದೀಗ 3 ಹೋಟೆಲ್ ಬುಕ್ ಮಾಡಿಸಿ ಕಳಿಸ್ಬೇಕೀಗ. ಟಿಫಿನಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ನನ್ನ ಸೊಸೆಗೆ ಈ ಥರ ಆಲೂಗಡ್ಡೆ ಹಾಕಿ ಸಾರು ಮಾಡಿದರೆ ಇಷ್ಟ. ಅವಳು ಫ್ರೈಡ್ ರೈಸ್ ತಿನ್ನೋದಿಲ್ಲ, ಅದಕ್ಕೆ ಇವತ್ತು ಮಾಡಿಟ್ಟಿದ್ದೇನೆ. ನಾನು ಮಾಮ ಡ್ರೆಸ್ಸಿಂಗಿಗೆಲ್ಲ ಹೋಗಿ ಬಂದ್ವಿ. ಇದೇ ಆಯಿತು ನಮ್ಮ ಕೆಲಸ. ಆಮೇಲೆ ಇದೇನಿದು ಸ್ವೀಟ್ ಯಾಕೆ ಕೊಡೋದು. ಇದು ನಮ್ಮ ಡಾಕ್ಟರೇಟ್ ಕೊಡೋದಕ್ಕೆ. ಫಸ್ಟಿಂದ ನೋಡಿದ್ರಲ್ಲ, ಹೆಣ್ಣು ತಕ್ಕ ನೋಡಿದ್ದಾರೆ. ಪಾಪು ಆಗೋದ್ರಿಂದ ಆದ್ಮೇಲೆವರೆಗೂ ನೋಡಿದ್ದಾರೆ. 10 ತಿಂಗಳು ನೋಡಿದ್ದಾರೆ, ಇವಾಗಲೂ ನೋಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಹೇಗಿದ್ದಾರೆ ನಮ್ಮ ಡಾಕ್ಟ್ರು. ಸೂಪರ್, ಒಳ್ಳೆ ಗುಣವಂತ, ಚೆನ್ನಾಗಿ ಮಾತಾಡ್ತಾರೆ, ಏನಿದೆ ಹೇಳ್ತಾರೆ, ಚೆನ್ನಾಗಿ ನೋಡ್ತಾರೆ. ಅದೇ ಸೂಪರ್. ಸುಮ್ಮನೆ ಪೇಷಂಟ್ ಅಂತ ಮಾತಾಡ್ಬೇಕಂತ ಮಾತಾಡಲ್ಲ, ಮನೆಯವ್ರಿಗೂ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರಿಗೋಸ್ಕರ ಅಂತ ಒಂದು ಸ್ಪೆಷಲ್ ಆಗಿ ಕ್ಯೂರೇಟ್ ಮಾಡಿರುವಂಥ ಹ್ಯಾಂಪರ್ ಸಂಗಮಿಂದ. ಸೊ ಇದನ್ನು ನಾಳೆ ಕೊಡಬೇಕು, ಬಿಕಾಸ್ ಅವರು ನಾಳೆ ಹಾಸ್ಪಿಟಲ್ ಬಿಡ್ತಾ ಇದ್ದಾರೆ. ನಂದು ಆಲ್ಮೋಸ್ಟ್ ಮುಗೀತು ಅನಿಸುತ್ತೆ ನಾಳೆಗೇನೆ. ಸೊ ಯಾ ಅವ್ರಿಗೋಸ್ಕರ ಇದು ನಾನು ನೋಡ್ತೀನಿ. ದೀಪು ಅವರು ತರ್ತಾರೆ. ಯಾರು ಕೊಟ್ಟಿದ್ದಂತ ಕೇಳಿದ್ರೆ ಪೇಷಂಟ್ಸ್. ಸೊ ಪೇಷಂಟ್ಸ್ಗೆ ಖುಷಿ ಆದಾಗ
ಏನಾದರೂ ಕೊಡ್ತಾರಲ್ವಾ. ಸೊ ಹಾಗಾಗಿ ನನಗೂ ಖುಷಿಯಾಗಿದೆ ಕೊಡಬೇಕು ಅಂತ ಅವ್ರಿಗೆ ತಂದಿರೋದು. ಅವರು ತಂದಿದ್ದೀನ. ಸೊ ಹಾಗಾಗಿ ಮಾಮಿಗೆ ಮತ್ತು ಪಪ್ಪನಿಗೆ ಅಂತ ತಂದಿರೋದು. ಬಿಕಾಸ್ ಅವ್ರಿಗೆ ಎಲ್ಲ ತಿಂಡಿ ತಿನ್ನೋಕ್ಕಾಗಲ್ಲ, ಇಬ್ರಿಗೂ ಶುಗರ್ ಇದೆ ಅಂತ ಡಯಟ್ ಫ್ರೆಂಡ್ಲಿ ತಿಂಡಿಗಳನ್ನ ಅವ್ರಿಬ್ರಿಗೆ ತಂದಿದ್ದೀನಿ, ಸಂಗಮಲ್ಲಿ ಇತ್ತು ಅಂತ. ಸೊ ಅವ್ರಿಗೆ ಕೊಡಬೇಕಿದ್ದಾರೆ ಅಷ್ಟೇ, ಬೇಸಿಕ್. ಸೊ ಇವತ್ತು ಡ್ರೆಸ್ಸಿಂಗ್ ಆಯಿತು ನಂದು. ಸ್ವಲ್ಪ ಸಮಾಧಾನ ಇವಾಗ, ಬಿಕಾಸ್ ಬ್ಲಡ್ ಫ್ಲೋ ಕಮ್ಮಿ ಇದೆ ಅಂತ ಹೇಳಿದ್ರ. ಸೊ ಹಾಗಾಗಿ ಮೋಸ್ಟ್ಲಿ ನಾಳೆ ಲಾಸ್ಟ್ ಡ್ರೆಸ್ಸಿಂಗ್ ಅನ್ನಿದ್ದಾರೆ. ಇಲ್ಲಾಂದರೆ ಡೈಲಿ ಆಸ್ಪತ್ರೆ ಹೋಗೋದು ಬರೋದು ಮಂಗಳವಾರದಿಂದ ಅದೇ ಆಗಿಬಿಟ್ಟಿದೆ. ಆ್ಯಂಡ್ ಅದು ತುಂಬ ಟೈಮ್ ತೊಗೊಳುತ್ತೆ, ಹೋಗೋದು ಬರೋದೇ 5 ಗಂಟೆ ಆಗುತ್ತೆ, 4 hours ಬೇಕು. ಇವತ್ತು ಪಟ ಆಯಿತು, ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಯಾ ಥಿಂಗ್ಸ್ ಸ್ಲೋಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ಹ್ಯಾಪಿ, ಗುಡ್ ಪ್ರೋಗ್ರೆಸ್ ಇದೆಯಾ. ತುಂಬ ಟೆನ್ಷನಿಂದ ಇವಾಗ ನಾನು ಹ್ಯಾಪಿ ಏನು ಟೆನ್ಷನಿಂದ ಮೇಲೆ ಬಂದಿದ್ದೀವಿ, ಟೆನ್ಷನ್ ಇಲ್ಲ ಇವಾಗ ಅಲ್ವಾ. ಅದು ಗೊತ್ತಾಗುತ್ತೆ ಮನುಷ್ಯ ಹೆಂಗೆ ಇರ್ತಾರೆ, ಯಾವ ರೀತಿ ಸ್ಪಂದಿಸ್ತಾರೆ, ಟೆನ್ಷನ್ ಇದ್ದಾಗ ಹೆಂಗೆ, ಟೆನ್ಷನ್ ಇಲ್ಲದೆ ಇದ್ದಾಗ ಹೆಂಗೆ. ಸೊ ಇವಾಗ ಐ ಆಮ್ ಹ್ಯಾಪಿ, ಎಲ್ಲ ಓಕೆ, ಕಂಟ್ರೋಲಿಗೆ ಬರ್ತಾ ಇದೆ. ಬೇರೆ ಮಾಮೂಲಿ ಎಲ್ಲ ಇಟ್ಸ್ ಓಕೆ. ನಾನು ಪಾಪ ಒಟ್ಟು ಕಲಿಯೋದಿದ್ದೇ ಇರುತ್ತೆ, ಮನೆಯವರು ಕಲಿಯೋದಿದ್ದೇ ಇರುತ್ತೆ. ಹೆಂಗೆ ಮಾಮಿಗೆ ಹಾಂ ಬನ್ನಿ. ಅದೊಂದು ಪಾರ್ಸೆಲ್ ಇದೆ, ಮಾಮ ಹೋಗಬೇಕು. ನಾನು ಫಸ್ಟ್ ಪಾರ್ಸೆಲ್ ಮಾಡಿಸಿದ್ದೀನಿ. ಏನೂ ಇಲ್ಲ, ನಾರ್ಮಲ್ ಐಟಮ್. ಅಥರ್ವ ಗೌಡ ಪಾಪು ಹೆಸರಲ್ಲಿ ಬರಲಿ ಅಂತ, ಪಾಪುದ ಐಟಮ್ ಅಂತ. ಸೊ ಹಾಗಾಗಿ ಪಾಪುದ ಹೆಸರಲ್ಲಿ ಬಂದಿದೆ ಏನೋ ಕೆಳಗಡೆ, ನೋಡೋಣ. ನಮ್ಮ ಬಾಪು ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿದೆ ಫಸ್ಟ್ ಡೇ. ಏನು ಅಂತ ನೋಡೋಣ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ತೀನಿ ಅಂತ. ಬಾಪು ಹೆಸರು ತರವಾದ ಹೆಸರಲ್ಲಿ ಪಾರ್ಸಲ್. ಎವ್ರಿ 2 hours ಒಂದ್ಸತಿ ಫೀಡಿಂಗ್ ಮಾಡಬೇಕು ಅಲ್ವಾ. ಸೊ 11:45 ಲಾಸ್ಟ್ ಫೀಡಿಂಗ್ ಆಗಿತ್ತು. ಇವಾಗ ಮನೆಗೆ ಬಂದು ಮತ್ತೆ ಈ ಸರ್ಚಿಂಗ್ ಆಲ್ರೆಡಿ ಅಂತಿದೆ. ಕಟ್ಟಿ ಮಲಗಿಸ್ತೀವಿ, ಗಟ್ಟಿಯಾಗಿ ಕಟ್ಟಿ ಇದನ್ನು ಮಲಗಿಸಿ. ಗುಡ್ ಮಾರ್ನಿಂಗ್ ಬೇಬಿ, ಪುಟ್ಟು ಬೇಬಿ. ಓಕೆ, ಎವ್ರಿಥಿಂಗ್ ಇಸ್ ಓಕೆ. ಬೀಯಿಂಗ್ ಅ ಮಾಮ್ ಇಸ್ ಸಚ್ ಎ ಬ್ಯೂಟಿಫುಲ್ ಥಿಂಗ್ ಆಯಿತಾ. ಆ ಪುಟ್ಟು ಮಗು ನನಗೋಸ್ಕರ ಕಾಯ್ತಾ ಇರುತ್ತೆ. ಫೀಡಿಂಗ್ ಟೈಮ್ ಇವಾಗ ವಿಡಿಯೋ ಮಾಡಬಾರ್ದ, ನೋ ವ್ಲಾಗಿಂಗ್. ಇಟ್ ಡಸಂಟ್ ಲೈಕ್ ವಿಡಿಯೋ ಎಲ್ಲ. ಆಮೇಲೆ ಬನ್ನಿ ನೀವೆಲ್ಲ. ಸೊ ಫೀಡಿಂಗ್ ರೂಮ್ ಇದೇ ಪ್ರಪಂಚ ಆಗೋಗಿದೆ ಇವಾಗ. ನೋಡುವ, ಆಮೇಲೆ ಸಿಗ್ತೀನಿ. ದಿಸ್ ಈಸ್ ಮೈ ಲೈಫ್, ಮಾಮಿ ಲೈಫ್. ನನ್ನ ವೆಯ್ಟ್ ಲಾಸ್ ಎಷ್ಟಾಗಿದೆ ಅಂತೆಲ್ಲ ತಿಳಿಸ್ಬೇಕಾ ನಿಮಗೆ? ಲೆಟ್ ಮೀ ನೋ. ನಾನೇನು ವರ್ಕೌಟ್ ಮಾಡ್ತಾ ಇಲ್ಲ, ಬಟ್ ಪ್ರೆಗ್ನೆನ್ಸಿ ಪೀಕ್ ವೇಟಿಂದ ಡೆಲಿವರಿ ಆದಮೇಲೆ ಒಂದಷ್ಟು ವೆಯ್ಟ್ ಕಮ್ಮಿ ಆಗುತ್ತಲ್ಲ. ಐ ವಾಸ್ ಶಾಕ್, ದೀಪು ವಾಸ್ ಶಾಕ್ಡ್ ಆ ವೆಯ್ಟ್ನ ನೋಡಿ. ಒಂದು ಮಾಡಿದೆ ಮುಖ. ಸರಿ, ಐಲ್ ಸಿ ಯು ಲೇಟರ್, ಬಾಯ್. ಹೋಪ್ಫುಲಿ ಇವತ್ತು ನನ್ನ ಲಾಸ್ಟ್ ಡ್ರೆಸ್ಸಿಂಗ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಒನ್ ಸ್ಮಾಲ್ ಗಿಫ್ಟ್ ನಮ್ಮ ಡಾಕ್ಟರ್ಗೆ ಅಂತ. ನೈಸ್ ಹ್ಯಾಂಪರ್ ಅಲ್ವಾ, ನಾನು ಇನ್ನೇ ಹೇಳಿದ್ನಲ್ವ. ಸೊ ಇವಾಗ ಹೊರಡಬೇಕು. 2:30 to 2:45 ಅಷ್ಟರಲ್ಲಿ ರೀಚ್ ಆಗ್ತೀನಿ. ದೀಪು ಅವರು ಬರ್ತಾರೆ. ಆ್ಯಂಡ್ ಅಷ್ಟೇ. ಲೆಟ್ಸ್ ಗೋ, ಬಾಯ್. ಈ ರೂಮಲ್ಲಿ ನಂದೊಂದು ಫೀಡಿಂಗಿಗೆ ಅಂತ ಫಿಕ್ಸ್ಡ್ ಸ್ಪಾಟ್ ಇದೆ. ಅದೇ ರೀತಿ ಇದೊಂದು ಅಮ್ಮಂದು ಫಿಕ್ಸ್ಡ್ ಜಾಗ ಮಗು ಜೊತೆ ಕೂರೋದಕ್ಕೆ. ಅಮ್ಮನ ಒಡೆ ಪೋಲಿ ಐಸ್ ಕ್ರೀಮ್ ತಿನ್ನರೆ ಪಪ್ಪ ಮಮ್ಮ ಇದೇ ಬೋನಗೆ ಪಪ್ಪ ಮೆಲ್ಲಲು ತಂದು ಪೋಲಿ ಒಡೆ ಪೋಲಿ ಭಾರಿ ಸೋಪದ ಮರುವ ಫ್ರೆಶ್ ಪರಿಮಳ ಒಂದು ಸ್ಮೆಲ್ ತುಳಿದೆ. ಇವತ್ತು ನನಗೆ ತುಂಬ ಇಷ್ಟ ಇರುವಂಥ ಕಪ್ಪೆ ಚಿಪ್ ಪಲ್ಯ ಮಾಡ್ತಾರೆ. ಆ್ಯಂಡ್ ಮಾಮಿ ಸ್ಪೆಷಲ್ ಆಗಿರುವಂಥ ಮಿಕ್ಸ್ ಚಿಕನ್ ಬಿರಿಯಾನಿ ಮಾಡ್ತಾರೆ. ನಮ್ಮಡಿಗೆ ಹೊಸಬ್ರು ಅಡಿಗೆಗೆ ಬಂದಿದೆ. ನಾವು ತರಿಸಿದ್ದು ತರಿಸಿರೋದು ಅಡಿಗೆಗೆ. ಆ ಎಮ್ಮ ಬಿರಿಯಾನಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಇವತ್ತು ಆ ಎಮ್ಮದ್ದೇ ಬಿರಿಯಾನಿ ತೋರಿಸಿ. ಆ ಎಮ್ಮನೊಂದು ಇಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅವರು. ಇವತ್ತು ಅವರ ಸ್ಟೈಲ್ ಬಿರಿಯಾನಿ ತಿನ್ಬೇಕಂತ ನಮಗೂ ನನ್ನ ಮಗಳಿಗೂ ಆಸೆ ಆಗಿದೆ. ಅದಕ್ಕೆ ಇವತ್ತು ಅವರು ಬಿರಿಯಾನಿ ಮಾಡ್ತಿದ್ದಾರೆ. ಅಲ್ಲ ಇಲ್ಲಿ ಫಸ್ಟ್ ಟೈಮ್ ಅಲ್ಲ ಮಾಡಿದ್ದು. ನಮ್ಮ ಸ್ಟೈಲ್
ಮರುವ ಸುಕ್ಕ ಅಂದರೆ ಕಪ್ಪೆ ಚಿಪ್ಪು ಸುಕ್ಕ, ಚಿಕನ್ ಸುಕ್ಕ ಮತ್ತು ಬಂಗುಳಿ ಫಿಶ್ ಸಾರು. ಇದು ನಾನು ಯಾವಾಗಲೂ ಮಾಡ್ತೇನೆ ಗೊತ್ತಲ್ವ, ಹಾಗಾಗಿ ನನ್ನ ಅಡಿಗೆ ನೋಡೋದು ಬೇಡ, ನೀವು ನೋಡಿ ನೋಡಿ ಬೋರ್ ಆಗಿರ್ಬೋದು. ಇವತ್ತು ಫುಲ್ ರೇಣುಕಾ ಮೇಡಮ್ದು ಅಡಿಗೆ. ಬೆಳಿಗ್ಗೆ ನಮ್ಮ ಅಳಿಯಂದ್ರಿಗೆ ಮಗಳಿಗೆ ಓಟ್ಸು, ನಮಗೆ ಉದ್ದಿನ ದೋಸೆ ಚಟ್ನಿ. ನನ್ನ ಮಗಳಿಗೂ ಇಷ್ಟ, ನನ್ನ ಸೊಸೆಗೂ ಇಷ್ಟ, ನನ್ನ ಮಗನಿಗೂ ಇಷ್ಟ. ಅದಕ್ಕೆ ಇವತ್ತು ಮರುವ ಸುಕ್ಕ ಮಾಡಿ. ತುಂಬ ದಿನ ಆಗಿತ್ತು, ಒಂದು 2 ದಿನ ಹೆಚ್ಚಾಯಿತು ಮರುವ ಸುಕ್ಕ ಮಾಡಲಿಲ್ಲ. ಈ ಮನೆಗೆ ಬಂದಮೇಲೆ ಮಾಡಲಿಲ್ಲ. ಮತ್ತು ಇವತ್ತು ಬಂಗುಡೆ ಮೀನು ಸಾರು. ಬಂಗುಡೆ ಮೀನು ಸಾರು. ಬಿರಿಯಾನಿಗೆ 1 kg ಅಕ್ಕಿಗೆ 1 kg ಚಿಕನ್. ಇದಕ್ಕೆ ಚಿಲ್ಲಿ ಪೌಡ್ರು, ಉಪ್ಪು, ಅರಿಶಿನ ಹಾಕಿ ಕಲಸಿಟ್ಟಿದ್ದೀವಿ. ಒಂದು 40 ನಿಮಿಷ ಆಯಿತು. ಪುದೀನ, ಇದು ಕೊತ್ತಂಬರಿ, ಇದು ಈರುಳ್ಳಿ, ಒಂದು 5 ಹಸಿಮೆಣಸಿನ್ಕಾಯಿ, ಇದು ಟೊಮೊಟೊ, ಒಂದು ನಿಂಬೆಹಣ್ಣು, ಮೊಸರು. ನಮ್ಮ ರೇಣುಕಾ ಮೇಡಮ್ ಅವರು 1 ಫೀಟ್ ಉದ್ದಾಗಿದ್ದಾರೆ. ಹೇಗೆ ಉದ್ದಾಗಿದೆ ಅಂತ ನಿಮಗೆ ಹೇಳ್ತೇನೆ ನೋಡಿ. ಹೀಗೆ 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 ಹೀಗೆ. ಇವಾಗ ಚಿಕನ್ ಸುಕ್ಕ. ತುಂಬ ಟೈಮ್ ಆಯಿತು ಚಿಕನ್ ಸುಕ್ಕ ಮಾಡಲೇ ಇಲ್ಲ. ಯಾವಾಗಲೂ ಪೆಪ್ಪರ್ ಚಿಕನ್, ಏನೇನೋ ಚಿಕನ್ ಮಾಡ್ತೇನೆ, ಸಾಂಬಾರೆಲ್ಲ ಸಾರು ಮಾಡ್ತೇನೆ, ಚಿಕನ್ ಗ್ರೀನ್ ಮಸಾಲ ಮಾಡ್ತೇನೆ. ಇದು ತುಂಬ ಟೈಮ್ ಆಯಿತು, ಅದಕ್ಕೆ ಇವತ್ತು ಚಿಕನ್ ಸುಕ್ಕ ಮಾಡುವ. ಏಲಕ್ಕಿ, ಲವಂಗ, ಹೋಮ್ ಮೇಡ್ ಚಿಕನ್ ಪೌಡರ್. ನಾವು ಏನಿದ್ರು ಮನೆಯಲ್ಲೇ ತಯಾರು ಮಾಡಿದ ಮಸಾಲೆಯಲ್ಲಿ ಕೋಳಿ ಸುಕ್ಕ, ಕೋಳಿ ಸಾರು ಮಾಡ್ತೀವಿ. ಮನೆಯಲ್ಲೇ ತಯಾರು ಮಾಡಿದ ಫಿಶ್ ಆಗಲಿ, ಫಿಶ್ ಮಸಾಲೆ, ಕಬಾಬ್ ಮಸಾಲೆ, ಫಿಶ್ ಫ್ರೈ ಮಸಾಲೆ, ಚಿಕನ್ ಸುಕ್ಕ, ಚಿಕನ್ ಸಾರು ಏನಿದ್ರು ಮನೆಯಲ್ಲೇ ತಯಾರು ಮಾಡಿದ್ರಲ್ಲಿ ಮಾಡೋದು. ತುಂಬ ಟೇಸ್ಟಿ, ಹೆಲ್ತಿಗೂ ಒಳ್ಳೇದು. ಹೋಮ್ ಮೇಡ್ ಮಸಾಲ ಬೇಕಿದ್ರಲ್ಲಿ ಕಾಂಟ್ಯಾಕ್ಟ್ ತಾರಾ ನವೀನ್. ಚಿಕನ್ ಸುಕ್ಕ ರೆಡಿ. ಮುಂಚೆಲ್ಲ ಯಾವಾಗಲೂ ಮಿಕ್ಸ್ ಬಿರಿಯಾನಿ ಮಾಡ್ತಾಯಿದ್ರು ಮಾಮಿ. ನಾನು ಪ್ರೆಗ್ನೆಂಟ್ ಆಗಿದ್ದ ಟೈಮಿಂದ ನನಗೆ ಆಸೆನೇ ಆಗ್ತಿರ್ಲಿಲ್ಲ ಅಲ್ವಾ. ಬಟ್ ಇವಾಗ ಯಾಕೋ ಮಿಕ್ಸ್ ಬಿರಿಯಾನಿ ತಿನ್ಬೇಕು ಅನ್ನಿಸ್ತು. ಸೊ ಹಾಗಾಗಿ ಮಾಮಿಗೆ ಹೇಳಿದೆ, ಅವರು ಖುಷಿಯಿಂದ ಮಾಡ್ತಾಯಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಮಾಮಿ ಸ್ಟೈಲ್ ಮಿಕ್ಸ್ ಬಿರಿಯಾನಿ. ನಮ್ಮ ಮನೆ ಅನ್ನಪೂರ್ಣೇಶ್ವರಿ ಇಬ್ಬರೂ. ಕೇಳಿದಾಗೆಲ್ಲ ಊಟ ರೆಡಿ ಇರುತ್ತೆ, ವೆರೈಟಿ ಮಾಡೋದಕ್ಕೆ ಬೇಜಾರೇ ಮಾಡಲ್ಲ. ಏನಾದರೂ ಬೇಕು ಅಂದರೆ ಸರ್ ಈ ಥರ ರೆಸಿಪೀಸ್ ಮಾಡೋಣ ಅಂತಲೂ ನೋಡ್ತಾರೆ. ಸೊ ವೆರಿ ವೆರಿ ಗ್ರೇಟ್ಫುಲ್. ಫುಲ್ಲು ಲೋಡ್ ಆಗಿದೆ. ಇದೆಲ್ಲ ನಮ್ಮದು ಮಸಾಲೆ ಐಟಮ್. ಗರಂ ಮಸಾಲ ಪೌಡ್ರು, ಬಿಸಿಬೇಳೆಬಾತ್ ಪೌಡ್ರು, ಪಾಬೋಜಿ ಮಸಾಲ. ಇದು ಯೂಸ್ ಮಾಡೋದು ಕಮ್ಮಿ, ಎಮರ್ಜೆನ್ಸಿಗೆ ಮಾತ್ರ ಇಟ್ಟಿದ್ದೀವಿ. ಈ ಥರ ಮಸಾಲೆ ಹಾಕಿದರೆ ಫ್ರಿಜ್ಜಲ್ಲಿ ಚೆಲ್ಲೋದಿಲ್ಲ, ಅದಕ್ಕೋಸ್ಕರ ಈ ಥರ ಹಾಕಿಟ್ಟಿದ್ದೇವೆ. ಬೇಗ ಆಗಲಿ ಅಂತ ಬಿಸಿ ಕಾಯಿಸಿದ್ದೀನಿ, ಅದಕ್ಕೆ ಈ ಥರ ಇಟ್ಕೊಂಡು ಹಾಕ್ತಾಯಿದ್ದೀವಿ. 12:30 ಆಯಿತು, ಬೇಗ ಆಗಬೇಕಲ್ಲ. ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಈಗ ಉಪ್ಪು ಖಾರ ಎಲ್ಲ ನೋಡ್ಬಿಟ್ಟು ರೈಸ್ ಹಾಕಿ ಮುಚ್ಚಿದ್ರೆ ಮುಗೀತು ಬಿರಿಯಾನಿ. ಬಿರಿಯಾನಿ ಆಗ್ತಾ ಬಂತು. ಅಮ್ಮಂದು ಅಡುಗೆ ಆಗಿದೆ. ಇಲ್ಲಿ ಅಮ್ಮ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಪ್ಯಾಕಿಂಗ್ ಮಾಡಿ ಪೋಟರ್ ಮಾಡೋದು ಅಷ್ಟೇ. ಸ್ವಲ್ಪ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋಣ. ಆಯಿತು, ಹಾಕಿ. ಚೆನ್ನಾಗಿ ಮಿಕ್ಸ್ ಆಯಿತು. ನಿತಿನ್ ಬಾಬು, ಸುಚಿತಾ, ಇದು ಮನಸ್ಸು ಒಂದು ಬಿರಿಯಾನಿ ಎಂಚಾತುಡು ಪಲ್ಯ ಯಾನೆ ಮಲ್ದಿಂಡು ಅಂಡ ಸೀದಾ ಪೋಪುಂಡು ಅಡಿಗೆ ಬಿಲೇಕನಹಳ್ಳಿ. ಮೇಲ್ಗಡೆ ತುಪ್ಪ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ತಿಂದುಬಿಟ್ಟು ಹೇಳಿ ಆಯಿತಾ, ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಫ್ರೆಂಡ್ಸ್. ಯಮ್ಮಿ ಯಮ್ಮಿ ಲಂಚ್ ಇವತ್ತು ಮನೆಯಲ್ಲಿ. ಬಿರಿಯಾನಿ ನಮ್ಮ ಹಲವು ವರ್ಷಗಳ ನಂತರ ನಮ್ಮ ಸಿಸ್ಟರ್ ಬಿರಿಯಾನಿ ಮಾಡಿ ಕೊಟ್ಟಿದ್ದಾರೆ. ಖುಷಿಯಿಂದ ತಿಂತೇವೆ, ಖುಷಿಯಿಂದ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಹೇಳಿ ತಿಂದುಬಿಟ್ಟು. ಟೇಸ್ಟ್ ನೋಡಿ ಆಗಿದೆ, ಒಳ್ಳೆ ಆಗಿದೆ, ಟೇಸ್ಟ್ ಆಗಿದೆ, ರುಚಿಯಾಗಿದೆ.
ಆಹಾ ವಾಟ್ ಅ ಹೋಲ್ಸಮ್ ಲಂಚ್. ಚಿಕನ್ ಬಿರಿಯಾನಿ, ಚಿಕನ್ ಸುಕ್ಕ, ಕಪ್ಪೆ ಚಿಪ್ಪು, ಮೀನು ಸಾರು, ಭರ್ಜರಿ ಬ್ಯಾಟಿಂಗ್. ಮಲದ ಮರಿ ನಮ್ದು ಇವತ್ತು ಮೊಲ ಆಗಿದೆ. ಅದಾಮೇಲೆ ಮಲದ ಮರಿ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ನಾವಿಬ್ರು ಅಜ್ಜಂದ್ರು ವೈಟ್. ಇವಾಗ ಗಂಟೆ 11:30 ಆಯಿತು. ಮಗಳದು ಸ್ನಾನ ಎಲ್ಲ ಆಯಿತು. ನಾವು ಬಾಣಂತಿಯರಿಗೆ 1 ತಿಂಗಳ ಮೇಲೆ ಒಂದು ಗಂಜಿ ಮಾಡ್ತೇವೆ. ಅಂದರೆ ಸೊಂಟ ನೋವು, ಬೆನ್ನು ನೋವಿಗೆಲ್ಲ ಒಳ್ಳೆಯದಾಗ್ತದೆ. ಸಿಸೇರಿಯನ್ ಆದವರಿಗೂ ನಾರ್ಮಲ್ ಆದವರಿಗೆ ಇಬ್ಬರಿಗೂ ಕೊಡ್ತೇವೆ ನಾವು. ಅವಳಿಗೆ ಒಬ್ಬಳಿಗೋಸ್ಕರ ಈಗ ಸ್ವಲ್ಪ ನಾನು ಮಾಡ್ತೇನೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತೇನೆ. 1 ಸ್ಪೂನ್ ಕೊತ್ತಂಬರಿ, ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನ್ ಓಮ, ಒಂದು ಸ್ವಲ್ಪ ಕರಿಮೆಣಸು. ಇದು ಮೇಯ್ನ್ ಇದಕ್ಕೆ. ಇದು ತಾತೈ ಅಂತ ತುಳು ಭಾಷೆಯಲ್ಲಿ ನಾವು ತಾತೈ ಅಂತ ಹೇಳ್ತೇವೆ. ಇದು ಅಗಸೆ ಬೀಜ ಅಂತಾರೆ ಇದಕ್ಕೆ. ಇದು ತುಂಬ ಒಳ್ಳೆಯದು ಬಾಣಂತಿಯವರಿಗೆ. ಇದು ನಾವು ಗಂಜಿಗೆ ಮೇಯ್ನ್ ಇದೇ ಬೇಕಿದ್ದು ನಮಗೆ. ಇದು ಒಂದು ಸ್ವಲ್ಪ ತೊಳಿತೇನೆ ನಾನು. ಇದಕ್ಕೆ ನೀರು ಹಾಕಿದ್ದೇನೆ. ಇದು ಸ್ವಲ್ಪ ತೊಳೆದು ಇದರಲ್ಲಿ ಹೀಗೆ ಗಾಳಿಸ್ಬೇಕು. ಇದೀಗ ಮಿಕ್ಸಿಗೆ ಹಾಕ್ತೇನೆ. ಆಮೇಲೆ ಇದರಲ್ಲಿ ಅರ್ಧ ತೆಂಗಿನಕಾಯಿ ಇದೆ, ಅಷ್ಟು ಇಲ್ಲ, ಯಾಕಂದರೆ ನಾನು ಸ್ವಲ್ಪ ಮಾಡ್ತಿದ್ದೇನೆ. ಇದು ಯಾರು ತಿನ್ಬೋದು, ಜಾಸ್ತಿ ತಿನ್ಬೇಕಂತ ಆದರೆ ಜಾಸ್ತಿ ಮಾಡ್ಬೋದು, ಇಲ್ಲಾಂದರೆ ಇಷ್ಟೇ ಮಾಡಬೇಕು. ಯಾಕಂದರೆ ಇದು ಅವಳಿಗೆ ಒಬ್ಳಿಗೋಸ್ಕರ ಮಾಡ್ತಿದ್ದೆ ನಾನು. ಇದು ಬೆಳ್ತಿಗೆ ಅಕ್ಕಿ, ದೋಸೆ ಅಕ್ಕಿನೇ ನೆನೆಸೋದಿದು. ಇದು ಸ್ವಲ್ಪ ನೆನೆಸಿದ್ರೆ ಸಾಕು, ಒಂದು ಅರ್ಧ ಗಂಟೆ, ಒಂದು ಹಿಡಿ ಹಾಕಿದರೆ ಸಾಕು. ಇಷ್ಟು ಕೈಯಲ್ಲಿ ತೆಗೆದು ಇಷ್ಟೇ ಹಾಕಿದರೆ ಇದು ಇಷ್ಟ ಆಗ್ತದೆ. ಇದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತೇನೆ. ಈ ಥರ ಆದರೆ ಸಾಕು. ಇದು ಮೆಂತೆನು ಮೇಯ್ನೇ, ಅಂದರೆ ಮೆಂತೆ ನಾವು ಎಲ್ಲ ಮದ್ದಿಗೂ ಹಾಕ್ತೇವೆ, ಇದಕ್ಕೂ ಹಾಕ್ತೇವೆ ಸ್ವಲ್ಪ. ಇದು ನೀರಲ್ಲಿ ನೆನೆಸಿಟ್ಟಿದ್ದೇನೆ, ಒಂದು 4 ಗಂಟೆ ಆಯಿತು. ಇದು ನಾನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕಲಿಲ್ಲ, ಇದು ಇಡೀ ಹಾಕ್ತೇನೆ. ಇಡೀ ಹಾಕಿದರೆ ಅದು ತಿನ್ನುವಾಗ ಚಂದ. ಯಾಕಂದರೆ ಇದು ಗ್ರೈಂಡ್ ಮಾಡಿದರೆ ಅದು ಸ್ವಲ್ಪ ಕುಕ್ಕರ್ನೊಳಗೆ ಕೂತ್ಕೊಳ್ತದೆ, ಮತ್ತು ಲೋಳೆ ಥರ ಆಗ್ತದೆ. ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಇಡೀ ಬೇಯಲಿಕ್ಕೆ ಹಾಕಿದರೆ ಅದು ತಿನ್ನಲಿಕ್ಕೂ ಸಿಗ್ತದೆ, ಟೇಸ್ಟು ಆಗ್ತದೆ. ಇವಾಗ ಕುಕ್ಕರಿಗೆ ಹಾಕ್ತೇನೆ. ಇದು ಗ್ರೈಂಡ್ ಮಾಡಿದರೆ ಇದಕ್ಕೆ ಹಾಕ್ತೇನೆ. ಸ್ವಲ್ಪ ನೀರು ಹಾಕಿದ್ದೇನೆ ಇದಕ್ಕೆ. ಇದನ್ನು ಹಾಕಿಬಿಡು. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ಬೋದು, ತೆಂಗಿನಕಾಯಿ ಗ್ರೈಂಡು ಮಾಡ್ಬೋದು. ಯಾವುದು ಹಾಕಿದ್ರು ಒಂದೇ, ಅಂದರೆ ಟೇಸ್ಟ್ ಸ್ವಲ್ಪ ಒಳ್ಳೆದಾಗ್ತದೆ. ಹಾಲು ಹಾಕಿದರೆ, ಗ್ರೈಂಡ್ ಮಾಡಿದರೆ ಸ್ವಲ್ಪ ದಪ್ಪ ಆಗ್ತದೆ ಗಂಜಿ, ಅಷ್ಟೇ ವ್ಯತ್ಯಾಸ. ಇದು ಮುಚ್ಚುತ್ತೇನೆ. 1-2 ಸೀಟಿ ಆದರೆ ಸಾಕು, ಬೇಯ್ತದೆ ಅದು. ಅದು ನಂತರ ತಣ್ಣಗಾದ್ಮೇಲೆ ಸಿಹಿ ಬೇಕಾದವರು ಓಲೆ ಬೆಲ್ಲ ಅಂತ ಹೇಳ್ತಾರೆ ನಮ್ಮ ಕರಾವಳಿ ಕಡೆ, ಅದು ಹಾಕ್ತಾರೆ. ಸಿಹಿ ಬೇಡದವರು ಹಾಗೇನೆ ತಿಂತಾರೆ, ಆದ್ರೆ ಸ್ವಲ್ಪ ಸಿಹಿ ಇದ್ರೆ ಸ್ವಲ್ಪ ಟೇಸ್ಟ್. ಇದೀಗ ಮುಚ್ಚುತ್ತೇನೆ. 2 ಸೀಟಿ ಆಗಲಿ ಇದು. ಇದೀಗ ಆಯಿತು. ಕೆಲವೊಂದ್ಸಲ ಇಡೀ ಅಕ್ಕಿನೂ ಹಾಕಿ ಬೇಯಿಸ್ತೇನೆ, ಅದು ಒಳ್ಳೇದಾಗ್ತದೆ. ನಾನು ಇವತ್ತು ಗ್ರೈಂಡ್ ಮಾಡಿದ್ದೇನೆ ನೋಡಿ, ಈ ಥರ ಬರ್ತದೆ. ಸ್ವಲ್ಪ ನೀರು ಹಾಕ್ತೇನೆ. ಮೆಂತೆ ಹೇಗಿದ್ರು ಗ್ಯಾಲಕ್ಟಿಕಾಕ್ ಫುಡ್ಸು, ಹಾಗಾಗಿ ಮಿಲ್ಕ್ ಪ್ರೊಡಕ್ಷನ್ಗೂ ಹೆಲ್ಪ್ ಮಾಡುತ್ತೆ. ಜೊತೆಗೆ ಬ್ಯಾಕ್ ಪೇಯ್ನ್, ಜಾಯಿಂಟ್ ಪೇಯ್ನ್ಸ್ಗೆಲ್ಲ ಈ ಟೈಮ್ಗೆ ತುಂಬಾ ಒಳ್ಳೆಯದು. ಇದೊಂದು 2 ಪೀಸ್ ಹಾಕ್ತೇನೆ. ಜಾಸ್ತಿ ಸಿಹಿ ಮಾಡ್ತಾರೆ, ಅವಳಿಗೆ ಸಿಹಿ ಬೇಡ ಅಂತ ಹೇಳಿದಾಳೆ, ಅದಕ್ಕೋಸ್ಕರ ಇಷ್ಟೇ ಹಾಕ್ತಿದ್ದೇನೆ. ಇದು ಸ್ವಲ್ಪ ಕುದಿ. ಗ್ಯಾಸ್ ರಿಡ್ಯೂಸ್ ಆಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಟಿಶ್ಯೂ ಹೀಲಿಂಗ್ ಆಗುತ್ತೆ. ಸೊ ತುಂಬ ಬೆನಿಫಿಟ್ಸ್ ಇದೆ. ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ತೇನೆ. ಇದೀಗ ಆಯಿತು. ಇವತ್ತಮ್ಮ ಈ ಥರ ಕೊಟ್ಟಿದ್ದಾರೆ, ಮಿಕ್ಸಿನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿದ್ರಲ್ಲ ರೈಸ್ನ, ಬೇಗ ಬೇಯತ್ತೆ ಅಂತ. ಇಲ್ಲ ಅಂದರೆ ಅವ್ರು ನನಗೆ ಇಡೀ ರೈಸ್ನೇ ಕೊಡ್ತಾರೆ ಹಾಗೆ ಬಾಯ್ಲ್ ಮಾಡಿ. ಜೊತೆಗೆ ನಿಮಗೆ ರೈಸ್ ಇಷ್ಟ ಇಲ್ಲ ಅಂದರೆ ನೀವು ರೈಸ್ ಬದಲು ರಾಗಿನ ಹಾಕ್ಬೋದು. ರಾಗಿನ ರೀಪ್ಲೇಸ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಕೆಲವೊಂದ್ಸತಿ ನಾನು ರಾಗಿ ಗಂಜಿನೂ ಕೇಳ್ತೀನಿ, ರಾಗಿ ಮೆಂತೆ ಗಂಜಿ ಈ ಥರನೇ ಮಾಡಿಕೊಡೋದು ಅಮ್ಮ. ಸೊ ನೀವು ಕೇಳ್ತಿದ್ರಲ್ಲ ನಾನು ಹೇಗೆ ಕುಡಿತೀನಿ ರಾಗಿ ಗಂಜಿ, ಸೇಮ್ ಮೆಥಡ್ ಆಯಿತಾ. ಐ ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತು. ನನಗೆ ಪ್ರಮೋಷನ್ ಆಗಿದೆ, ಒಳ್ಳೆ ಸ್ಯಾಲ್ರಿ ಕೊಡ್ತೇನೆ ಹೇಳಿದರು. ನೋಡಿ, ಈ ಕೆಲಸ ಮಾಡ್ತಿದ್ದೇನೆ.
ನೋಡಿ ನನ್ನ ಬಟ್ಟೆಯಲ್ಲೆಲ್ಲ ಇದೇನು ಏನ್ ಹೇಳ್ತೀರಾ ಗೊತ್ತಿಲ್ಲ, ಚಿಮ್ಮಿ ಚಿಮ್ಮಿ ಹೇಳ್ತದೆ. ಲಿಂಕ್ ರಿಮೂವರ್ ಆಯ್ತಾ. ನಮ್ಮ ಸೋಫಾಕ್ಕೆ ಆ ಥರ ಆಗಿತ್ತು ಅಂತ ನಾನು ತಂದಿದ್ದೀನಿ ರೀಸೆಂಟ್ ಆಗಿ. ಓಕೆ, ಸೊ ಬೇಸಿಕಲಿ ಲಿಂಕ್ ರಿಮೂವರ್ ಅಂತ. ಸೊ ಸೋಫಾನ ಮೊನ್ನೆ ಕ್ಲೀನ್ ಮಾಡೋದಕ್ಕಂತ ತಂದಿದ್ದು. ಎದೇಳತ್ತಲ್ಲ ಬಟ್ಟೆನಲ್ಲೆಲ್ಲ, ಸೊ ಚಿಕ್ಕದಾಗಿ, ಸೊ ಅದನ್ನ ಈಸಿಲಿ ಈ ಥರ ಮೆಷಿನಿಂದ ತೆಗಿಬೋದು ಆಯ್ತಾ. ಎಷ್ಟು ಕಲೆಕ್ಟ್ ಆಗಿದೆ, ಹತ್ರದಲ್ಲಿ ತೋರಿಸ್ತೀನಿ ಆಯ್ತಾ. ಇಲ್ಲಿ ಬನ್ನಿ. ಅಮ್ಮನಿಗೆ ಇದು ಫೇವ್ರೆಟ್ ನೈಟಿ ಅಂತೆ ಅವ್ರದ್ದು. ಸೊ ನನಗೆ ಬೇಕು ಅಂತ ಅದರಲ್ಲೆಲ್ಲ ಹಂಗೆ ಎದ್ದಿದ್ದೆ. ಸೊ ಆಯ್ತಾ, ನಿನ್ನ ಹತ್ರ ಮೆಷಿನ್ ಇದೆಲ್ಲ ಕೊಡು ಅಂತ ಅಂದ್ರು. ಮಾಡ್ತಾ ಇದ್ದಾರೆ, ಹೋಗುತ್ತೆ ನೀಟಾಗಿ ಹೋಗುತ್ತೆ. ನೀಟಾಗಿ ಹೋಗ್ತದೆ. ನಿಮ್ದು ನೈಟ್ ಇದ್ರೆ ತನ್ನಿ, ಒಂದು ನೈಟಿಗೆ 100 ರೂಪಾಯಿ. ಸೋಫಾ ತೋರಿಸ್ತೀನಿ ನಿಮಗೆ. ನಮ್ಮನೆ ಸೋಫಾದಲ್ಲಿ ನಾನು ಮಾಡಿದ್ದೀನಿ, ಅದು ಹೆಂಗಾಗಿದೆ ಅಂತ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿ ನೀವು, ಅದ್ರಲ್ಲಿ ಗೊತ್ತಾಗುತ್ತೆ. ಒಂದಷ್ಟು ದಿನಗಳ ವೀಡಿಯೋ ಕ್ಲಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.